ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚಿಗೆ ನಾವು ಎಕ್ಸ್ಟ್ರಾ ಬೀಡ್ ಫ್ಲವರ್ ಬೀಡನ್ನ ಹಾಕಿ ನಾವು ಹೇಗೆ ಬೇಬಿ ಕುಚ್ಚು ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಾನಿಲ್ಲಿ ಆ್ಯಸ್ ಇಟ್ ಈಸ್ 60 ರೌಂಡ್ಸ್ ತೊಗೊಂಡ್ಬಿಟ್ಟು ದಾರನ ಡಬಲ್ ಮಾಡಿಕೊಂಡು 120 ಆಗುತ್ತೆ. ಸೊ ಸೇಮ್ ಪ್ರೊಸೀಜರೇ ಝರಿ ಥ್ರೆಡ್ಡಿಂದ ನಾನು ಅದನ್ನು ಸುತ್ತಕೊಂಡು ಅದನ್ನು ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಸೊ ನಾವು ಈ ಕುಚ್ಚಲ್ಲಿ ಎಕ್ಸ್ಟ್ರಾ ಬೇಬಿ ಕುಚ್ಚು ಆದಮೇಲೆ ನಾವು ಫ್ಲವರ್ ಬೀಡನ್ನ ಹಾಕಿ ಮತ್ತೆ ಮಧ್ಯದಲ್ಲಿ ಒಂದು ಬೀಡ್ ಇಟ್ಟು ಜಸ್ಟ್ ಡೆಕೋರೇಷನ್ ಥರ ಮಾಡೋದಷ್ಟೇ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ರೈಡಲ್ ಸ್ಯಾರೀಸ್ಗಳಿಗೂ ಸಹ ನೀವು ಯೂಸ್ ಮಾಡ್ಕೋಬೋದು. ನೀವು ಝರಿ ಥ್ರೆಡ್ನ ನೀವು ಒಂದ್ರ ಕೆಳಗಡೆ ಒಂದು ಹಾಕೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಮತ್ತು ಚೆನ್ನಾಗೂ ಬರುತ್ತೆ. ಸೊ ನೀವು 1 ಇಂಚ್ ಅಂತ ನಾನು ಹೇಳಿದ್ದೀನಿ ಬೇಬಿ ಕುಚ್ಚಿಗೆ. ಸೊ ನೋಡ್ಕೊಳ್ಳಿ ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಅಷ್ಟು ನೀವು ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಸೊ ನಾನು 1 ಇಂಚೆ ನಾನು ಇಡೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತುಂಬ ಲಾಂಗ್ ಇದೆ, ತುಂಬ ಚೆನ್ನಾಗಿರಲ್ಲ. ಸೊ ಅದಕ್ಕೆ 1 ಇಂಚ್ ಇದ್ದರೆ ಕುಚ್ಚು ಹಾಕಿದಂಗೂ ಇರುತ್ತೆ ಮತ್ತು ಹೆವಿ ಅನ್ಸಲ್ಲ ನಾವು ಪ್ಲೀಟ್ಸ್ ಮಾಡಿದಾಗ. ಸೊ ಪಲ್ಲು ಬಂದ್ಬಿಟ್ಟು ಹೆವಿ ಅಂತ ಅನ್ಸಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನಾವು 1 ಇಂಚ್ ಇಟ್ಕೊಂಡ್ರೆ ಸಾಕು. 1 ಇಂಚ್ ಮತ್ತು 1 ಇಂಚ್ ಅಷ್ಟೇ ನಾವು ಸ್ಪೇಸ್ ಕೊಡಬೇಕು. ಸೊ ಅದು ಕೊಡೋದ್ರಿಂದ ಜಾಸ್ತಿ ಒತ್ತಾಗೂ ಇರಲ್ಲ ಮತ್ತು ಜಾಸ್ತಿ ಗ್ಯಾಪ್ ಕೊಟ್ಟಿದ್ದೀವಿ ಅಂತಲೂ ಅನಿಸಲ್ಲ. ಸೊ ಅದಕ್ಕೆ ನಾವು 1 ಇಂಚು ಉದ್ದ 1 ಇಂಚ್ ಅಗಲ ಸ್ಪೇಸ್ ಕೊಟ್ಬಿಟ್ಟು ನಾವು ಮಾಡೋದ್ರಿಂದ ಬೇಬಿ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸಿಂಪಲ್ಲಾಗೂ ಇರುತ್ತೆ, ಗ್ರ್ಯಾಂಡಾಗೂ ಇರುತ್ತೆ. ಸೊ ಆ್ಯಸ್ ಇಟ್ ಈಸ್ ನಾವು ಹೇಗೆ ಬೇಬಿ ಕುಚ್ಚು ಹಾಕ್ಕೊತೀವೋ ಅದೇ ಥರನೇ. ಸೊ ನಾನು ಹೇಳ್ಕೊಡ್ತಿರೋ ಮೆಥಡ್ ನಿಮಗೆ ಅರ್ಥ ಆಗ್ತಿದೆ ಮತ್ತು ಈಸಿ ಅಂತ ಅನ್ನಿಸ್ತಿದೆ ಅಂತ ನಾನು ಭಾವಿಸ್ತೀನಿ. ಸೊ ನೋಡಿ, ಇವಾಗ ಬೇಬಿ ಕುಚ್ಚು ಎರಡು ರೆಡಿ ಆಗಿದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ನಾವು ಜರ್ದೋಸಿಯಿಂದ ನಾವು ಟ್ವಿಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಸುತ್ತಿರ್ತೀವಲ್ಲ, ಸೊ ಅದ್ರ ಮೇಲೆ ಗ್ಯಾಪ್ ಇದೆ ಗೊತ್ತಾ, ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನಾವು ಸೇಮ್ ಜರ್ದೋಸಿಯಿಂದನೇ ಇದು ಫ್ಲವರ್ ಬೀಡ್ ಸಿಗುತ್ತೆ. ಸೊ ಫ್ಲವರ್ ಬೀಡು ಮತ್ತು ಅದನ್ನು ಒಳಗಡೆ ಕವರ್ ಮಾಡೋದಕ್ಕೆ ನಾನು ಚಿಕ್ಕ ಸ್ಮಾಲ್ ಬೀಡನ್ನ ಎರಡೂ ಹಾಕಿಬಿಟ್ಟು ನಾನಿಲ್ಲಿ ಅದನ್ನು ಹೊಲ್ಕೊತಾ ಇದ್ದೀನಿ. ಸೇಮ್ ಬ್ಯಾಕಿಂದ ನಾವು ಚುಚ್ಚಿಬಿಟ್ಟು ಒಂದು ಫ್ಲವರ್ ಬೀಡ್ ದೊಡ್ಡದು, ಮಧ್ಯದಲ್ಲಿ ಒಂದು ಸ್ಮಾಲ್ ಬೀಡ್ ಸೊ ಹಾಕ್ಬಿಟ್ಟು ನಾವು ಬೀಡ್ ಹಾಕಿದಾಗ ದೊಡ್ಡ ಬೀಡ್ ಹಾಕಿದಾಗ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಸೊ ಅದೇ ಗ್ಯಾಪ್ಗೆ ಇನ್ನೊಂದು ಸತಿ ಹಾಕಿದ್ರೆ ಸೊ ಅಲ್ಲಿ ಒಂದು ನಾಟ್ ಆಗುತ್ತೆ. ಸೊ ನೋಡಿ, ಈಗ ಈ ಥರ ಕಾಣಿಸುತ್ತೆ. ಸೊ ಇದಾದಮೇಲೆ ನಾವು ಹಿಂದೆ ತಿರುಗಿಸ್ಬಿಟ್ಟು ನಾವು ಇದನ್ನು ಒಂದು ಗಂಟು ಥರ ಹಾಕ್ಕೊಳ್ಳೋಣ. ಸೇಮ್ ಬ್ಲೂ ಕಲರ್ ಇದೆಯಲ್ವಾ, ಸೊ ಬ್ಲೂ ಕಲರ್ಗೆ ಚುಚ್ಚಿ ಮತ್ತು ಅದು ನೀಡಲ್ಗೆ ನಾವು ಒಂದು ನಾಟ್ ಹಾಕಿದ್ರೆ ಮುಗೀತು, ಅದಲ್ಲಿಗೆ ಸೆಕ್ಯೂರ್ ಆಗುತ್ತೆ ಅಂತ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಇದನ್ನು ಎರಡನೇದಕ್ಕೂ ಸಹ ನಾನು ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ತುಂಬ ಬೇಗನೂ ಸಹ ಆಗುತ್ತೆ. ಕಸ್ಟಮರ್ಗಳಿಗೆ ತುಂಬಾ ಸಿಂಪಲಾಗಿ ಮತ್ತು ರೇಟು ಅಷ್ಟೇ ನೀವು ಕಡಿಮೆ ನಾವು ಮಾಡ್ಕೊಡ್ಬೋದು, ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಕಡಿಮೆ ಬೆಲೆಗೆ ನೀವು ಒಂಥರ ಬ್ರೈಡಲ್ ಥರ ಲುಕ್ಕು ಬರುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಬೇಗನೆ ಆಗುತ್ತೆ. ಒಂದು 3 ಅವರ್ಸ್ ಇದ್ದರೆ ಸಾಕಾಗುತ್ತೆ, ನೀವು ಈ ಥರ ಕುಚ್ಚನ್ನ ಹಾಕ್ಕೊಳ್ಬೋದು. ಸೊ ನೋಡಿ, ಈ ಥರ ಹಿಂದೆ ತಿರುಗಿಸ್ಬಿಟ್ಟು ಮತ್ತೆ ಅದೇ ನಾವು ಜರ್ದೋಸಿನ ಹಾಕಿರ್ತೀವಲ್ಲ, ಸೊ ಅದೇ ಇದಕ್ಕೆ ನಾವು ನೀಡನ್ನು ಸುತ್ತಬಿಟ್ಟು ಒಂದು ನಾಟ್ ಹಾಕಿದ್ರೆ ಅಲ್ಲಿಗೆ ಅದು ಫುಲ್ ಸೆಕ್ಯೂರ್ ಆಗುತ್ತೆ, ಗಂಟು ಥರ ಆಗುತ್ತೆ. ಸೊ ಅದು ಬಿಚ್ಚೋಗಲ್ಲ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಆ್ಯಸ್ ಇಟ್ ಈಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ.
ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.